ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಸ್ಲಂ ಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಫಲಾನುಭವಿಗಳಿಗೆ ಮೋಸ. ವಾಲಿಬಾಲ್ ಪಂದ್ಯಾವಳಿಯು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ಸು ಕಂಡಿತು. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣವಾಗುತ್ತಿರುವ 150ಕ್ಕೂ ಹೆಚ್ಚು ಮನೆಗಳ ನಿರ್ಮಾಣ ಕಾರ್ಯದಲ್ಲಿ ಫಲಾನುಭವಿಗಳಿಗೆ ಗುತ್ತಿಗೆದಾರರು ಹಾಗೂ ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡು ಮೋಸ ಮಾಡುತ್ತಿದ್ದಾರೆ. ಇದನ್ನು ಸರಿಪಡಿಸಿ ಎಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಪಟ್ಟಣದ ವಿವಿಧ ಕೊಳಗೇರಿಗಳಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಅನೇಕ ಮನೆಗಳು ನಿರ್ಮಾಣವಾಗುತ್ತಿದ್ದು, ಕಟ್ಟಡ ನಿರ್ಮಾಣ ಪ್ರಾರಂಭಗೊಂಡು 2 ವರ್ಷಗಳೇ ಗತಿಸಿದರೂ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿಲ್ಲ ಮತ್ತು ಬಹಳಷ್ಟು ಮನೆಗಳನ್ನು ಫಲಾನುಭವಿಗಳೇ ಸ್ವಂತ ಹಣದಿಂದ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈ ಪ್ರಕರಣ ಸೂಕ್ಷ್ಮ ತನಿಖೆಗೆ ಒಳಪಡಿಸಿ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಭಾಷಾಸಬ್ ಕರ್ನಾಚಿ, ಚನ್ನು ಸಮಗಂಡಿ, ವಿರೂಪಾಕ್ಷ ಅಳವಂಡಿ, ಶಿವು ಸೈದಂ, ಯಲ್ಲಪ್ಪ ಪಪ್ತಿ, ಸುರೇಶ್ ಭಂಡಾರಿ, ಕೇಶವ್ ಅರ್ವಾ, ಕಳಕಪ್ಪ ಕಂಚಿ, ರಾಚಪ್ಪ 40 ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ಕಟ್ಟಡ ಮಾಡಿಲ್ಲ. ಸ್ವಂತ ಫಲಾನುಭವಿಗಳನ್ನು ಕಟ್ಕೊಳ್ಳೋದು ಕಟ್ಕೊಂಡ್ರೆ ನಾವು 20 ರೂಪಾಯಿ ಕೊಡ್ತೀವಿ, 8 ರೂಪಾಯಿ ಕೊಡ್ತೀವಿ ಅಂತ ಆಮಿಷ ಹೋಗೋದು. ಫಲಾನುಭವಿ ಅಲ್ಲಿ ಸಾಲ ಮಾಡಿ ಕಟ್ಕೊಂಡ್ರು ಸಹಿತ ಅವ್ರಿಗೆ ಒಟ್ಟ ರೊಕ್ಕ ಹಾಕ್ತಾ ಇಲ್ಲ. ಮಾಲ್ ಮಟ್ಟರು ಸರಿಯಾಗಿ ಕೊಡ್ತಾ ಇಲ್ಲ. ಹೇಳಿದ್ವಿ ಅಂದ್ರೆ ಇಲ್ಲ ನಮಗೆ ಬಿಲ್ ಆಗಿಲ್ಲ, ಹಂಗಿಲ್ಲ ಅಂತಿಲ್ಲ. ಮತ್ತು ಈಗ ಉಪಗುತ್ತಿಗೆದಾರರು ಸಹಿ ಮಾಡ್ತಾರೆ ಅಂತಂದ್ರೆ ಅದು ಕೇಳಿದ್ರೆ ಏನಂತ ಗೌರ್ಮೆಂಟ್ 6 ಲಕ್ಷ ಸ್ಕೀಮ್ ಹೇಳಿದ್ರಿ, ಆದ್ರೆ ನಮ್ಮ ಕೈಯಾಗ ಬರೋದು 3 ಲಕ್ಷ 3 ಲಕ್ಷ ರೂಪಾಯಿ ಏನು ಮಾಡಿ ಅಂತ ನಾವು ತನಿಖೆ ಆಗ್ತದೆ. ಗಜೇಂದ್ರಗಡ ನಗರದ BSS ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಕರ್ನಾಟಕ ವಿಶ್ವವಿದ್ಯಾಲಯ 2ನೇ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ಸು ಕಂಡಿತು. ಬಂದಂತಹ 15 ತಂಡಗಳು ಕಾಲೇಜಿನ ಸಿಬ್ಬಂದಿಗಳಿಗೆ ಫುಲ್ ಮಾರ್ಕ್ಸ್ ನೀಡಿ ಶ್ಲಾಘನೆ ನೀಡಿದರು. ಗಜೇಂದ್ರಗಡ ನಗರದ BSS ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಾವಿದ್ದೀವಿ. ಇವತ್ತು ಏನಪ್ಪ ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯದ 2ನೇ ಝೋನಲ್ ಲೆವೆಲ್ನ ವಾಲಿಬಾಲ್ ಪಂದ್ಯಾವಳಿ ನಡೀತಾ ಇದ್ದವು. ನಿನ್ನೆ ಅಂದರೆ 6ನೇ ತಾರೀಕು ಕೂಡ ಪಂದ್ಯಾವಳಿ ನಡೆದಿದ್ದವು. ಇವತ್ತು ಕೂಡ ಅಂದರೆ 7ನೇ ತಾರೀಕು ಕೂಡ ಈ ಒಂದು ಪಂದ್ಯಾವಳಿಗಳನ್ನು ನಡೀತಾ ಇದೆ. ಅದು ಯಾವ ರೀತಿಯಾಗಿ ನಡೀತಾ ಇದೆ, ಎಷ್ಟು ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ದು, ಒಟ್ಟಾರೆ 15 ತಂಡಗಳು ಕೂಡ ಭಾಗಿಯಾಗಿದ್ದು, ನಿನ್ನೆಯಿಂದ ಕಡೆ ಪಂದ್ಯಗಳು ಪ್ರಾರಂಭವಾಗಿದ್ದು, ಅದು ಯಾವ ರೀತಿಯಾಗಿ ಪಂದ್ಯಗಳು ನಡೀತಾವೆ ಅಂತಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ. Jersey number 5, Ethan in the service. Good to the pass, but not successful. Adinari Panya. Good smash. Ball out. Point goes to Global College. Idu Global College ತಂಡಕ್ಕೆ ಕೊನೆಯ ಅಂಕ. First set, last point. Good smash. Jersey number 7, point goes to Vijayanagar College, Hopi. ಈ ಒಂದು ವಾಲಿಬಾಲ್ ಪಂದ್ಯಾವಳಿಗೆ ಒಟ್ಟು 15 ತಂಡಗಳು ಭಾಗಿಯಾಗಿದ್ದು, 15 ತಂಡಗಳ ಪೈಕಿ ನರಗುಂದ ಕಾಲೇಜಿನ ಸುಮನ್ಗಟ್ಟಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಪಂದ್ಯಾವಳಿ ಕುರಿತಾಗಿ ಏನು ಹೇಳ್ತಾರೆ, ಅವ್ರು ಯಾವ ರೀತಿ ಅವ್ರ ಅನುಭವ ಇತ್ತು ಅಂತ ಕೇಳಿ. ಸರ್ ನಮಸ್ಕಾರ. ಸರ್, ಈಗ ಒಟ್ಟು 2 ದಿನಗಳ ಕಾಲ ಗಜೇಂದ್ರಗಡಕ್ಕಿದೆ ಸರ್, ಏನು ಅನಿಸ್ತು ಸರ್? ಹಾಂ ಸರ್, ಇದು ಒಂದು ಪಂದ್ಯಾವಳಿ ನೋಡಿದರೆ ಭಾಳ ಖುಷಿ ಅನ್ನಿಸ್ತದೆ ಸರ್. ನನ್ನ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಸೋಮಕಟ್ಟೆ ಅಂತೇಳಿ, ಶ್ರೀ ಸಿದ್ದೇಶ್ವರ ಪ್ರಥಮ ದರ್ಜೆ ಮಹಾವಿದ್ಯಾಲಯ ನರಗುಂದ ದೈಹಿಕ ಶಿಕ್ಷಣ ಉಪನ್ಯಾಸಕರು. ನಾವು ನಮ್ಮದು ಟೀಮ್ ತೊಗೊಂಬಂದಿದ್ವಿ. ನಿನ್ನೆ ನಮ್ಮದು ಮ್ಯಾಚ್ ಮುಗೀತು. ಈ ಒಂದು ಆರ್ಗನೈಸ್ ನೋಡಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ 2ನೇ ವಲಯ ಮಟ್ಟದ ಪುರುಷರ ವಾಲಿಬಾಲ್ ಪಂದ್ಯಗಳು ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ ಸರ್.
ಈ ಒಂದು ಆರ್ಗನೈಸೇಷನ್ ಮಾಡಿದ್ದಕ್ಕೆ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಈ ಇಲ್ಲಿಯ ದೈಹಿಕ ಶಿಕ್ಷಣ ಉಪನ್ಯಾಸಕರ ಲಕ್ಷ್ಮಣ್ ಸರ್ ತುಂಬ ಧನ್ಯವಾದಗಳನ್ನು ಹೇಳಲು ಬಯಸ್ತೀನಿ ಸರ್ ಈಗ ಬೇರೆ ಬೇರೆ ಕಡೆ ಈಗ ಬೇರೆ ಕಡೆ ಎಲ್ಲ ಹೋಗಿರ್ತೀವಿ ಸರ್ ಇಷ್ಟು ವರ್ಷಗಳು ನಿಮ್ಮ ಅನುಭವದೊಳಗೆ ಅಲ್ಲಿ ಒಂದು ವ್ಯವಸ್ಥೆಗೂ ಮತ್ತು ಈ ಒಂದು ಗಜನಗರದಲ್ಲಿ ಅಂದರೆ ನಮ್ಮ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ವ್ಯವಸ್ಥೆಗೂ ಏನು ವ್ಯತ್ಯಾಸ ಏನಾಗಬೇಕು ಹೆಂಗೆ ಹಾಂ ಸರ್ ಬೇರೆ ಕಡೆ ಎಲ್ಲ ನೋಡಿದ್ವಲ್ಲ ಅಲ್ಲಿ ಅದರದೇ ಆದಂಥ ಸಮಸ್ಯೆಗಳಿರ್ತವೆ ಸರ್. ಬಟ್ ಈ ಕಾಲೇಜ್ ನೋಡಿದ್ವಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ತುಂಬ ದೂರ ಇದೆ. ಹೆಂಗೆ ಆರ್ಗನೈಸ್ ಮಾಡ್ತಾರಪ್ಪ ಹೆಂಗಿಲ್ಲ ಅಂತೇಳಿ ನಮ್ಮಲ್ಲಿ ತಳಮಳ. ಬಟ್ ನೋಡಿದಾಗ ಸರ್ ಬೇರೆ ಕಡೆ ನೋಡಿದ್ದಕ್ಕೆ ಇದಕ್ಕೆ ನೋಡಿದ್ದಕ್ಕೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸರ್. ಅಲ್ಲಿಕ್ಕಿಂತ ಚೆನ್ನಾಗಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಸರ್, ಅಕಾಮಿಡೇಷನ್ ಕೊಟ್ಟಿದ್ದಾರೆ ಸರ್, ಇರಲಿಕ್ಕೆ ಚೆನ್ನಾಗಿ ಗ್ರೌಂಡನ್ನು ರೆಡಿ ಮಾಡಿದ್ದಾರೆ ಸರ್, ಚೆನ್ನಾಗಿ ಫಂಕ್ಷನನ್ನು ಮಾಡ್ತಿದ್ದಾರೆ ಸರ್. ಇದು ಭಾಳ ಖುಷಿ ಅನ್ನಿಸ್ತದೆ. ಓಕೆ, ಇದಿಷ್ಟು ಮಂಜುನಾಥ್ ಸರ್ ಅವರ ಮಾತಾಗಿತ್ತು. ಮತ್ತೆ ಬೇರೆ ಕಾಲೇಜಿನ ದೈಹಿಕ ಶಿಕ್ಷಕರು ಮತ್ತೆ ಆರ್ಗನೈಸರ್ವರೆಗೂ ನೀವು ವಾಲಿಬಾಲ್ ಪಂದ್ಯಗಳನ್ನು ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಕಾಲೇಜ್ ತಂಡದ ಜರ್ಸಿ ನಂಬರ್ 24 ಈತನಿಂದ ಉತ್ತಮ ಹೊಡೆತ. ಕರ್ನಾಟಕ ವಿಶ್ವವಿದ್ಯಾಲಯದ 2ನೇ ದಿನದಲ್ಲಿರ್ತಕ್ಕಂಥ ವಾಲಿಬಾಲ್ ಪಂದ್ಯಾವಳಿಯಲ್ಲಿ 2 ದಿನಗಳ ಕಾಲ ನಡೀತಾ ಇತ್ತು. ಆ 2ನೇ ದಿನವೂ ಅತ್ಯದ್ಭುತವಾಗಿ ರೆಫ್ರಿಯನ್ನಾಗಿ ಅತ್ಯದ್ಭುತವಾಗಿ ಪಂದ್ಯಗಳನ್ನು ನಡೆಸಿಕೊಟ್ಟಿರ್ತಕ್ಕಂಥವ್ರು ಅಂಬಿಗರ್ ಸರ್ ಇವತ್ತು ಜೊತೆಗೆ ಮಾತಾಡ್ತಾ ಇದ್ದಾರೆ. ಅವ್ರು ಕೇಳೋಣ ಅವರು ಈ ರೀತಿ ಅವರ ಅನುಭವದಲ್ಲಿ ನೂರಾರು ಕಾಲ ಈ ಒಂದು ಸ್ಪೋರ್ಟ್ಸನ್ನು ಆಡಿಸಿರ್ತಾರೆ. ಅವ್ರಿಗೆ ಈ ಗಜನಗಡ ಎಷ್ಟು ವಿಶೇಷತೆ ಆಗಿತ್ತು ಅಂತ ಕೇಳೋಣ. ಸರ್ ಮೊದಲಿಗೆ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಈಗ ನೀವು ನಿಮ್ಮ ಅನುಭವದಲ್ಲಿ ಎಷ್ಟೋ ಕಾಲೇಜುಗಳಲ್ಲಿ ಸ್ಪೋರ್ಟ್ಸ್ ಮಾಡಿದ್ದೀರಿ. ಈ ಒಂದು ಕಾಲೇಜ್ಗೂ ಬೇರೆ ಕಡೆಗೆ ಇರ್ತಕ್ಕಂಥದ್ದಕ್ಕೆ ಏನು ವ್ಯತ್ಯಾಸ ಸರ್? ಈ ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಡುವಂಥ ಈ ನಮ್ಮ SBSS ಕಾಲೇಜ್, BSS ಕಾಲೇಜ್ ಈ ಗಜೇಂದ್ರಗಢದಲ್ಲಿ ಕಳೆದ ನನ್ನ ಸೇವಾ ಸರ್ವಿಸ್ನಲ್ಲಿ ಸಾಕಷ್ಟು ಪಂದ್ಯಾವಳಿಗಳನ್ನು ನಾವು ಅಟೆಂಡ್ ಮಾಡಿದ್ದೇವೆ, ಮಕ್ಕಳನ್ನು ಅದರಲ್ಲಿ ಅನಿಗೊಳಿಸಿದ್ದೇವೆ. ಇಂತಹ ಒಂದು ಕಾಲೇಜಿನಲ್ಲಿ 2ನೇ ವಲಯ ಮಟ್ಟದ ಕರ್ನಾಟಕ ವಿಶ್ವವಿದ್ಯಾಲಯದ ಈ ವಾಲಿಬಾಲ್ ಪಂದ್ಯಾವಳಿ ಭಾಳ ಅತ್ಯುತ್ತಮವಾಗಿ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದ್ದೀರಿ. ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಕ್ರೀಡಾಪಟುಗಳು ಮತ್ತು ನಿರ್ಣಾಯಕರು ವ್ಯವಸ್ಥಿತವಾಗಿ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಮತ್ತು ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ವಿಶೇಷವಾಗಿ ಗಜೇಂದ್ರಗಢದಲ್ಲಿ ಒಂದು ಏನಪ್ಪ ಅಂತಂದರೆ ಕ್ರೀಡಾ ಪ್ರೋತ್ಸಾಹಕರು ಸಾಕಷ್ಟಿದ್ದಾರೆ. ಅವರ ಒಂದು ಪ್ರತಿಭೆ ಇಂತಹ ಪಂದ್ಯಾವಳಿಗಳು ನಡೆಯುವುದರಿಂದ ಹೆಚ್ಚು ಹೊರಹೊಮ್ಮುತ್ತದೆ ಮತ್ತು ಈ ಒಂದು ಕೀರ್ತಿ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುಗೆಯನ್ನು ಕೊಡುವಂಥ ಕ್ರೀಡಾಪಟುಗಳು ರೆಡಿ ಆಗಲಿಕ್ಕೆ ಇಂಥ ಪಂದ್ಯಾವಳಿಗಳು ಭಾಳ ಸಹಕಾರಿಯಾಗ್ತವೆ. ಮತ್ತು ಇಲ್ಲಿರುವಂಥ ವಿದ್ಯಾರ್ಥಿಗಳ ಪ್ರತಿಭೆ ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಇಂಥ ಒಂದು ಪಂದ್ಯಾವಳಿಯನ್ನು ಸದುಪಯೋಗಪಡಿಸಿಕೊಂಡು ಅಂಥ ಒಂದು ಸಾಧನೆ ಮಾಡಲಿ ವಿದ್ಯಾರ್ಥಿಗಳಂತ ನನ್ನ ಪರವಾಗಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಸರ್ ಈಗ ಈ ಒಂದು ಪಂದ್ಯಾವಳಿಯಲ್ಲಿ ಗೆದ್ದಿರ್ತಕ್ಕಂಥ ತಂಡಗಳು ಮುಂದೆ ಏನು ಹಿಂಗೆ? ಇದು ವಿಶ್ವವಿದ್ಯಾಲಯ ಮಟ್ಟದ 2ನೇ ವಲಯ. ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 3 ವಲಯಗಳಿವೆ, ಅದರಲ್ಲಿ ಇದು 2ನೇ ವಲಯ. ಇಲ್ಲಿ ಗದಗ ಜಿಲ್ಲೆ ಮತ್ತು ನವಲಗುಂದ ತಾಲೂಕು ಮತ್ತು ಹುಬ್ಬಳ್ಳಿ ಸಿಟಿ ಇವುಗಳನ್ನು ಒಳಗೊಂಡಂಥ ಈ 2ನೇ ವಲಯ ಇಲ್ಲಿ ಬರುವಂಥ ಕಾಲೇಜುಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಇಲ್ಲಿ ವಿನ್ನರ್ಸ್ ರನ್ನರ್ಸ್ಗಳಾದವರು ವಲಯ ಮಟ್ಟದ ಪಂದ್ಯಾವಳಿಗೆ ಆಯ್ಕೆ ಆಗ್ತಾರೆ. ಅಲ್ಲಿ ವಲಯ ಮಟ್ಟದಲ್ಲಿ ಯಾರು ಚಾಂಪಿಯನ್ಗಳಾಗ್ತಾರೆ ಅವರು ವಿಶ್ವವಿದ್ಯಾಲಯ ಮಟ್ಟದ ಚಾಂಪಿಯನ್ಗಳಾಗ್ತಾರೆ. ಹಾಗಾಗಿ ಈ ಒಂದು ಸಂಘಟನೆಯ ಉದ್ದೇಶ 2ನೇ ವಲಯದಲ್ಲಿ 1 ಮತ್ತು 2ನೇ ಸ್ಥಾನ ಯಾರು ಗಿಟ್ಟಿಸ್ಕೊಳ್ತಾರೆ ವಲಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಮತ್ತೊಬ್ಬ ಶಿಕ್ಷಕರಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್ ನಮಸ್ಕಾರ. ಹೇಗೆ ಸರ್ ಈ ಒಂದು ಗಜೇಂದ್ರಗಢದಲ್ಲಿ ನಡೆದಿರುವಂಥ ಕರ್ನಾಟಕ ವಿಶ್ವವಿದ್ಯಾಲಯದ 2ನೇ ವಲಯ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಗಳು ಉತ್ತಮವಾದಂಥ ರೀತಿಯಲ್ಲಿ ಹಮ್ಮಿಕೊಂಡಿರುವಂಥದ್ದು. ನಾವು ಸಾಕಷ್ಟು ರೀತಿಯಲ್ಲಿ ಪಂದ್ಯಾವಳಿಗಳನ್ನು ಆಡಿಸುವಂಥ ಒಂದು ಕಾರ್ಯನಿರ್ವಹಿಸಿದ್ದೀವಿ. ಈ ರೀತಿಯಾದಂಥ ಒಂದು ವ್ಯವಸ್ಥಿತವಾಗಿ ಬಂದಂಥ ವಿದ್ಯಾರ್ಥಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೂ ಮತ್ತು ವ್ಯವಸ್ಥಾಪಕರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಗ್ರೌಂಡಿನ ವ್ಯವಸ್ಥೆ ಆಗಿರ್ಬೋದು ಉತ್ತಮವಾದಂಥ ಒಂದು ವಾತಾವರಣವನ್ನು ನಿರ್ಮಾಣವನ್ನು ಮಾಡೋದರ ಮೂಲಕ
ಉತ್ತಮವಾಗಿ ಒಂದು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಈ ಗಜೇಂದ್ರಗಢದ GFCC ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವರ್ಗದವರು ಅಂತ ಹೇಳ್ಕೊತಾರೆ. ಇದು ಒಂದು ಬಂದಿರತಕ್ಕಂಥ ವಿವಿಧ ಕಾಲೇಜಿನ ದೈಹಿಕ ಶಿಕ್ಷಕರುಗಳ ಮಾತಾಗಿತ್ತು. ಇನ್ನೂ ಹೆಚ್ಚೆಚ್ಚು ಶಿಕ್ಷಕರುಗಳನ್ನು ನಾನು ಮಾತಾಡಿಸ್ತೀನಿ. ಅದ್ರ ಜೊತೆಗೆ ಭಾಗವಹಿಸಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. 2 ದಿನಗಳ ಕಾಲ ಅವರ ಅನುಭವಗಳನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಪಂದ್ಯಗಳು ಯಾವ ರೀತಿ ನಡೀತು ಅಂತ ನೀವು ನೋಡ್ತಾ ಇರೋ ವೀಕ್ಷಕರು. ಗಜೇಂದ್ರಗಢದಲ್ಲಿ ನಡೀತಿರ್ತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯದ 2ನೇ ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ನನ್ನ ಜೊತೆಗೆ ಇವತ್ತು ಮಾತಾಡೋದಕ್ಕೆ ಮುಂಡರ್ಗಿ ಒಂದು ಕಾಲೇಜಿನ ಒಂದು ಕ್ರೀಡಾಪಟುಗಳ ಜೊತೆಗಿದ್ದಾರೆ. ಅವರನ್ನ ನಾನು ಮಾತಾಡ್ತಾ ಹೋಗ್ತೀನಿ, ಅವರ ಅನುಭವಗಳನ್ನು ಕೇಳ್ತಾ ಹೋಗ್ತೀನಿ. ಅವರು ಆ ಕಾಲೇಜಿನಲ್ಲಿರ್ತಕ್ಕಂಥ ಈ ಒಂದು ಕ್ರೀಡೆ ಬಗ್ಗೆ ಅವ್ರಿಗೆ ಎಷ್ಟು ಉತ್ಸಾಹ ಇದೆ, ಅವರು ಏನೇನು ಹೇಳ್ತಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಮೊದಲಿಗೆ ನನ್ನ ಜೊತೆ ಮಾತಾಡೋಕ್ಕೆ ರೆಡಿ ಇದ್ದೇನೆ ಸರ್. ತಮ್ಮ ಹೆಸರು? ಎಲ್ಲ ಕೂಡ ಈಗ ಮುಂಡ್ರಿಗಿಂದ ಗಜೇಂದ್ರಗಢಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಗಜೇಂದ್ರಗಢದ ಅನುಭವ ಹೆಂಗಿತ್ತು ಸರ್? ನಾವು ಮೊದಲೆಲ್ಲ ಆಟ ಆಡಿದ್ವಿ ಸರ್, ಬೇರೆ ಬೇರೆ ಕಡೆ ಕಾಲೇಜ್ಗೆಲ್ಲ ಹೋದಾಗ. ಆದರೆ ಈ ಥರ ಇಲ್ಲಿ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಯಾರು ಮಾಡಿಕೊಟ್ಟಿದ್ದಾರೆ ಸರ್. ಇಲ್ಲಿ ಭಾಳ ಚೆಂದಾಗಿ ಮಾಡಿಕೊಟ್ಟಿದ್ದಾರೆ ಸರ್ ವ್ಯವಸ್ಥೆ. ಓಕೆ, ಈಗ ನೀವು ಮುಂಡ್ರಿಗಿ ಕಾಲೇಜಿನಲ್ಲಿ ಆಡ್ತಾ ಇದ್ದೀರಲ್ಲ, ಈಗ ಎಷ್ಟು ತಂಡ ಬೇರೆ ಬೇರೆ ಕಡೆ ಎಲ್ಲ ಆಟ ಆಡಿ ಬಂದಿದ್ದೀರಿ, ಅಲ್ಲಿಗೆ ಮತ್ತು ಈ ಒಂದು ಗಜೇಂದ್ರಗಢಕ್ಕೆ ನಗರಕ್ಕೆ ವ್ಯತ್ಯಾಸ ಮಾಡಿದ್ರೆ ಹೆಂಗೆ ಅಂದರೆ ನೀವು ಯಾವ ರೀತಿ ಅಂದರೆ ಸ್ಪೋರ್ಟ್ಸಲ್ಲಿ ಯಾವ ರೀತಿ ನೀವು ಅಲ್ಲಿ ಆಡೋದಕ್ಕೂ ಇಲ್ಲಿ ಆಡೋದಕ್ಕೂ ವ್ಯತ್ಯಾಸ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸರ್. ಇವಾಗ ನಡೆಸ್ಕೊಡ್ತಿರ್ತಾರಲ್ಲ ಸರ್, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ಬೇರೆ ಕಡೆಗೂ ಈ ಕಡೆಗೂ ಸ್ವಲ್ಪ ಡಿಫ್ರೆಂಟ್. ಈಗ ನಿಮ್ಮ ತಂಡದಲ್ಲಿ ಯಾರು ಯೂನಿವರ್ಸಿಟಿ ಬ್ಲೂಗಳಾಗಿದ್ದಾರೆ? ಎಷ್ಟು ಜನ ಬ್ಲೂಗಳಾಗಿದ್ದಾರೆ ನಿಮ್ಮ ಯೂನಿವರ್ಸಿಟಿಯಲ್ಲಿ? ನಮ್ಮ ಕಾಲೇಜಿಂದ 3 ಜನ ಆಗಿದ್ದಾರೆ ಸರ್. ಒಂದು ಮಂಜುನಾಥ್ ಗುಲ್ಕನವರ್ ಅಂತ ಇದ್ದಾರೆ ಸರ್, ಮತ್ತು ಇನ್ನೊಬ್ರು ಪ್ರವೀಣ್ ಪಂತಾರ್ ಅಂತ ಇದ್ದಾರೆ, ಇನ್ನೊಬ್ರು ಎಲ್ಲ ಕೂಡ ಮತ್ತು 3 ಜನ ನಿಮ್ಮ ತಂಡದೊಳಗಡೆ. ಈಗ ನೀವು ಈ ಹಿಂದೆ ಮ್ಯಾಚ್ಗಳನ್ನು ಗೆದ್ದಿದ್ರಾ ಅಥವಾ? ಗೆದ್ದಿದ್ದೀವಿ ಸರ್. ಇವಾಗ ನಿನ್ನೆಗೆ ಇವತ್ತಿಗೆ ನಿನ್ನೆ ಒಂದು ಗೆದ್ದಿದ್ದೀವಿ ಸರ್, ಮತ್ತು ಇವತ್ತು ಒಂದು ಮತ್ತು ಸೆಮಿಫೈನಲ್ ಇದೆ ಸರ್. ಈಗ ಇವತ್ತು ಸೆಮಿಗೆ ಆಯ್ಕೆ ಆಗಿದ್ದೀರಿ? ಹಾಂ ಸರ್. ಓಕೆ. ಈಗ ನಿಮಗೆ ಮತ್ತೇನಾದರೂ ಒಂದು ಅನುಭವ ಹೇಳೋದಾಗ್ತಂದರೆ, ಮತ್ತು ಈಗ ಸ್ಪೋರ್ಟ್ಸ್ ಬಗ್ಗೆ ನಿಮ್ಗೇನಾದರೂ ಹೇಳೋದಿತ್ತಂತಂದರೆ, ಮತ್ತು ಈಗ ಬೇರೆ ಬೇರೆ ತಂಡಗಳಿಗೆ ನೀವು ಏನು ಕೊಡ್ತೀರಿ ಸಜೆಷನ್ ಕೊಡೋದಾದರೆ? ಮೀನ್ಸ್ ನೀವು ಏನಾದರೂ ನಿಮ್ಮ ಬೇರೆ ತಂಡಗಳಿಗೆ ಸಲಹೆ ಅಥವಾ ಏನಾದ್ರು ಕೊಡೋದು? ಆಟವನ್ನು ಆಟದ ಥರ ಆಡಬೇಕು ಸರ್, ಅಷ್ಟೇ. ಮತ್ತೇನಿಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಬೇಕಾಗಿರೋ ಅದೇ ಸರ್, ಸ್ಪಿರಿಟಾಗಿ ಆಡಬೇಕು. ಓಕೆ. ಯಲ್ಲಪ್ಪರು ಹೇಳ್ತಾರೆ, ಒಬ್ಬೊಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಒಬ್ಬ ಆಟದಲ್ಲಿ ಸೋಲು ಗೆಲುವು ಮುಖ್ಯ, ಅದು ಇಂಪಾರ್ಟೆಂಟ್ ಅಲ್ಲ. ಆಟವನ್ನು ಸ್ಪೋರ್ಟಿಯಾಗಿ ತೊಗೊಳ್ರಿ ಅಂತಂದು ಅವ್ರು ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಮತ್ತೊಬ್ಬ ಆಟಗಾರ ಕ್ರೀಡಾಪಟುಗಳನ್ನ ನೋಡೋಕೆ ನನಗಿಂತ ಭಾಳ ಹತ್ತಿರದ್ದಾನೆ, ಅವನು ಕೂಡ ಮಾತಾಡ್ತೀನಿ, ಭೀಮೇಶ್ ಅಂತೇಳಿ. ಮೊದಲಿಗೆ ಭೀಮೇಶ್ ನಿಮಗೆ ಸೆಮಿ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹೇಗೆ ಅನಿಸ್ತಾ ಇದೆ? ಎಲ್ಲ ಕಾಂಪಿಟೇಷನ್ ಹೆವಿ ಇದೆ ಸರ್. ಇಲ್ಲ ಆದ್ರೂ ಕಾಂಪಿಟೇಷನ್ ಇದ್ರೆ ನಮ್ಗೆ ಆಡ್ಬೇಕನ್ನೋದು ಹುಮ್ಮಸ್ ಹುಟ್ಟುತ್ತೆ ಸರ್. ಎಸ್. ಓಕೆ. ಈಗ ಮುಂಡ್ರಿಗಿಂದ ಬಂದಿದ್ದೀರಿ, ನಿಮಗೆಲ್ಲ ಇರೋದಕ್ಕೆ ಮತ್ತು ಊಟ ಗೀಟ ಎಲ್ಲ ಚೆನ್ನಾಗಿತ್ತು? ನಾವಾಗಲೇ ಹಂಗೆ ಹೇಳಿದ್ರೆ ತಪ್ಪಾಗುತ್ತೆ ಸರ್. ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅಷ್ಟೆಲ್ಲ ಚೆನ್ನಾಗಿದೆ. ಬಟ್ ನಿಮಗೆ ಇರೋಕ್ಕೆ ಮತ್ತು ಎಲ್ಲದಕ್ಕೂ ಚೆನ್ನಾಗಿ ಕೊಡ್ತಾರೆ, ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ರಾ? ಓಕೆ. ಇದಿಷ್ಟು ಮುಂಡ್ರಿಗಿ ತಂಡದ ಒಂದು ಟೀಮಿನ ಒಂದು ಸ್ಪಿರಿಟ್ ಆಗಿತ್ತು, ಮತ್ತು ಅವರು ಮಾತನಾಡಿರ್ತಕ್ಕಂಥದ್ದು ಅವರ ಮನದಾಳ ಮಾತನಾಡಿತ್ತು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದರೆ ಮುಂಡ್ರಿಗಿ ತಂಡದಲ್ಲಿ 3 ಜನ ಯೂನಿವರ್ಸಿಟಿ ಬ್ಲೂಗಳಿದ್ದಾರೆ. 3 ಜನ ಯೂನಿವರ್ಸಿಟಿ ಬ್ಲೂಗಳು ಕೂಡ ಈ ಒಂದು ತಂಡದಲ್ಲಿ ಆಡ್ತಾರೆ. ಈಗ ಆಲ್ರೆಡಿ ಅವರು ಸೆಮೀಸ್ಗೆ ಆಯ್ಕೆ ಆಗಿದ್ದಾರೆ. ಫೈನಲ್ ಯಾವ ರೀತಿ ಆಡ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ನೋಡೋಣ ವೀಕ್ಷಕರ, ಫೈನಲ್ ಯಾವ ರೀತಿ ಆಡ್ತಾರೆ ಅಂತಂದೇಳಿ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವು ಪಂದ್ಯಗಳನ್ನು ವೀಕ್ಷಣೆ ಮಾಡ್ತಾ ಇರೋ ವೀಕ್ಷಕ. Batting attacking. Point goes to Global College. ಸಂಬಂಧ ಇಲ್ಲ, ನಾನು ಕೇಳ್ತೀನಿ. 5 ನಂಬರ್ ಆಟಗಾರನಿಂದ Global College ತಂಡದ ಆಟಗಾರರಿಂದ ಸರ್ವಿಸ್, ಗುಡ್ ಸರ್ವಿಸ್. ಎತ್ತುವಿಕೆಯಲ್ಲಿ ವಿಫಲ. ಜೆರ್ಸಿ ನಂಬರ್ 5 ನೀಟನ್. ಮತ್ತೆ ಗ್ಲೋಬಲ್ ಕಾಲೇಜ್ ತಂಡದ ಆಟಗಾರರಿಂದ ಸರ್ವಿಸ್. ಗುಡ್ ಡ್ರಾಪ್.
ಈ ಒಂದು ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಂದು BSS ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಕೂಡ ಒಬ್ಬರು ನನ್ನ ಜೊತೆ ವಿನಾಯಕ್ ಜಾಧವ್ ಸರ್ ಅಂತೇಳಿ ಅವರು ನನ್ನ ಜೊತೆಗಿದ್ದಾರೆ. ಆ ಒಂದು ಪಂದ್ಯಾವಳಿಯನ್ನು ಯಾವ ರೀತಿ ಆಯೋಜನೆ ಮಾಡಿದರು, ಯಾವೆಲ್ಲ ಒಂದು ಯಾವ ಹಂತಗಳಲ್ಲಿ ಏನೇನು ಮಾಡಿದ್ರು ಅಂತಂದು ಅವ್ರ ಕಡೆಯಿಂದ ನನಗೆ ಕೇಳೋಣ. ಅವರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿಯಾಗಿದ್ದಾರೆ. ಅವ್ರಿಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಈಗ ಯಾವ ರೀತಿಯಾಗಿ ತಾವು ಆಯೋಜನೆ ಮಾಡಿದ್ರು ಸರ್? ಮೊದಲನೇದಾಗಿ ನಮ್ಮ ಗಜೇಂದ್ರಗಡ ನಗರದ ಎಲ್ಲ ಮಹಾಜನತೆಗೆ ತಮ್ಮ ಮನೆ ಮಗನಾಗಿರ್ತಕ್ಕಂಥ ವಿನಾಯಕ್ ಜಾಧವ್ ಅವರ ನಮಸ್ಕಾರಗಳು. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಜೇಂದ್ರಗಡ ನಗರ ಯಾವಾಗಲೂ ಏನಪ್ಪ ಅಂತಂದರೆ ವಾಲಿಬಾಲ್ ತಂಡಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ತವರು ಮನೆ ಅಂತ ಕರಿತಿದ್ದೆವು. 70-80 ದಶಕದೊಳಗಡೆ ಯೂನಿವರ್ಸಿಟಿ ಲೆವೆಲ್ ಜೊತೆಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕೂಡ ನಮ್ಮ ಗಜೇಂದ್ರಗಡದಲ್ಲಿ ಇರ್ತಕ್ಕಂಥ ಆಟಗಾರರು, ಕ್ರೀಡಾಭಿಮಾನಿಗಳು ಹೋಗಿರ್ತಾರೆ. ಸೊ ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಯೂನಿವರ್ಸಿಟಿ ಒಳಗಡೆ ಕಳೆದ ಸುಮಾರು 1 ತಿಂಗಳ 1.5 ತಿಂಗಳ ಕಾಲ ಚರ್ಚೆಯನ್ನು ಮಾಡ್ತಾ ಇದ್ವಿ. ಮಾಡ್ತಾನೆ ಈ ಒಂದು ಸುಸಂದರ್ಭ ಬೇರೆ ಕಾಲೇಜ್ಗೆ ಹೋಗಿತ್ತು, ಹುಲ್ಕೋಟಿ ಕಾಲೇಜ್ಗೆ. ಯಾಕಂದರೆ ಅಲ್ಲೆಲ್ಲ ದೊಡ್ಡ ಕಾಲೇಜ್ ಇರೋದ್ರಿಂದ ಯೂನಿವರ್ಸಿಟಿ ಲೆವೆಲರು ದೂರ ಆಗತ್ತಂತ ಹೇಳಿ ನಮ್ಗೆ ಕೊಟ್ಟಿದ್ದಿಲ್ಲ, ಅಲ್ಲಿ ಕೊಟ್ಟಿದ್ರು. ಸೊ ನಾವು ಯೂನಿವರ್ಸಿಟಿಯವ್ರಿಗೆ ಅಲ್ಲಿ ಹೋಗಿ ತುಂಬ ಕನ್ವಿನ್ಸ್ ಮಾಡಿಕೊಂಡು, ಇಲ್ಲ ನೋಡಿರಿ ನಮ್ಮ ಕಾಲೇಜ್ ನೋಡಿಕೊಡ್ರಿ ಅಂತ ಹೇಳಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಹುಲ್ಕೋಟಿಯಲ್ಲಿರ್ತಕ್ಕಂಥ ಈ ಒಂದು ಪುರುಷರ ವಿಶ್ವವಿದ್ಯಾಲಯ ಮಟ್ಟದ 2ನೇ ಝೋನಲ್ ಲೆವೆಲನ್ನು ನಾವು ತೊಗೊಂಬಂದ್ವಿ. ಚಾಲೆಂಜ್ ಆಗಿ ತೊಗೊಂಬಂದ್ವಿ. ಅಷ್ಟೇ ಚಾಲೆಂಜ್ ಆಗಿ ತೊಗೊಂಬಂದು ನಿಮ್ಮ ಮುಂದೆ ಕಾಣ್ತಾ ಇದೆ ಈ ಒಂದು ಪಂದ್ಯಾವಳಿ ಯಾವ ರೀತಿ ಆಗ್ತಾ ಇರುತ್ತೆ ಅಂತ. ಸೊ ಬೆಳಗಿಂದ ನೀವು ಎಲ್ಲ ರೆಫ್ರೀಸ್ಗಳನ್ನು, ಆಟಗಾರರನ್ನು ಎಲ್ಲ ಕೇಳ್ತಾ ಇದ್ರಿ. ಅವ್ರದ್ದೆಲ್ಲ ಇದು ಮಾಡ್ಕೊಂಬಂದಿದ್ದೀರಾ. ಮಾಡ್ಕೊಂಬಂದಾಗ ಎಲ್ಲರೂ ಕೂಡ ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ, ಇಲ್ಲಿರ್ತಕ್ಕಂಥ ಆಟ, ಇಲ್ಲಿರ್ತಕ್ಕಂಥ ಊಟ, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕೂಡ ನಾವೆಲ್ಲೂ ನೋಡಿಲ್ಲ. ಇಷ್ಟು ದಿನ ನಾವೆಲ್ಲ ಕೂಡ ಹೋಗಿ ಬಂದಿದ್ವಿ. ಯಾಕೆಂದರೆ ನಿರಂತರವಾಗಿ ಇಲ್ಲಿರ್ತಕ್ಕಂಥ ಕಾಲೇಜಿನ ಪ್ರಾಚಾರ್ಯರು, ಸರ್ವ ಸಿಬ್ಬಂದಿಗಳು. ಸೊ ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳು ಯಾರಿಗೆ ಹೇಳಬೇಕು ಅಂತಂದರೆ ಡಾಕ್ಟರ್ KY ಜಟಣ್ಣವ್ರು ಸರ್ಗೆ ಹೇಳಬೇಕು. ಹೊಸದಾಗಿ ನಮಗೆ ಭೂಗೋಳಶಾಸ್ತ್ರ ಉಪನ್ಯಾಸಕರು ಹುಲ್ಕೋಟಿಂದ ಅಲ್ಲೇ ಇಲ್ಲಿ ಬಂದಿದ್ದಾರೆ. ಅವ್ರು ಬಂದ ಮೇಲೆ ಈ ಥರನಾದಂಥ ಒಂದು ಸ್ಪೋರ್ಟ್ಸನ್ನು ಅಲ್ಲಿಂದ ನಮಗೆ ಅವರು ಕೂಡ ಇಲ್ಲಿ ತೊಗೊಂಬಂದಿದ್ರು. ಅದೇ ರೀತಿ ಚಾಲೆಂಜ್ ಆಗಿ ನಾವೆಲ್ಲ ಸರ್ವ ಸಿಬ್ಬಂದಿ ವರ್ಗ ಮತ್ತು ಕಾಲೇಜ್ ಸ್ಟಾಫು, ನಾನ್ ಟೀಚಿಂಗ್ ಸ್ಟಾಫು, ವಿದ್ಯಾರ್ಥಿಗಳ ಒಂದು ಮನೋಬಲದಿಂದ ನಾವೆಲ್ಲ ಏನು ಮಾಡ್ಕೊಂಡ್ವಿ ಅಂತಂದರೆ ಇವತ್ತಿನ ಮಟ್ಟಿಗೆ ಈ ರೀತಿಯಾದಂಥ ಒಂದು ಸಕ್ಸಸ್ಫುಲ್ ಆದಂಥ ಒಂದು ಆಟ ಮಾಡ್ತಾ ಇದ್ದೀವಿ. ಕಳೆದ 1 ವಾರಗಳಿಂದಲೂ ಹಗಲು ರಾತ್ರಿ ಅಲ್ಲೇ ನಾವೆಲ್ಲ ಏನು ಮಾಡ್ತಿದ್ದೀವಿ, ಎಲ್ಲ ಒಂದು ಟೀಮು, ಸಿಬ್ಬಂದಿ ವರ್ಗ ಒಂದೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು, ಊಟದ ಜವಾಬ್ದಾರಿ ಆಗಿರ್ಬೋದು, ಗ್ರೌಂಡ್ ಆಗಿರ್ಬೋದು, ಸನ್ಮಾನ ಆಗಿರ್ಬೋದು, ಹೊರಗಡೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ಸ್ ಎಲ್ಲ ಆಗಿರ್ಬೋದು, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಸರಿಯಾದ ಪ್ಲ್ಯಾನಿಂಗ್ ಒಳಗಡೆ ನಾವು ಮಾಡಿಕೊಂಡು ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ 2ನೇ ದಿನವೂ ಕೂಡ ನಾವು ನಡೆಸ್ತಾ ಇದ್ದೇವೆ. ಇದಕ್ಕೆ ಎಲ್ಲ ಕಾಲೇಜಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮೂರನೇದಾಗಿ ಏನು ಹೇಳಬೇಕು ಅಂದರೆ ಇಲ್ಲಿ ಗಜೇಂದ್ರಗಡದಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಗ್ರೌಂಡಿಗೆ ಬಂದು, ಈ ಒಂದು ಆಟಕ್ಕೆ ಬಂದು ತುಂಬ ಸಂತೋಷದ ಕ್ಷಣಗಳನ್ನು ನಾವು ಅವಾಗ ನೋಡ್ತಾ ಇದ್ವಿ. ಹಿಂದಿನ ಕಾಲದಾಗಿದ್ದ ಸೀನಿಯರ್ಸ್ ಎಲ್ಲ ನಾವು ನೋಡ್ತಾ ಇದ್ವಿ. ವಾಪಸ್ ನಮಗೆ ಈ ರೀತಿಯಾದಂಥ ವಾಲಿಬಾಲ್ ಪಂದ್ಯಾವಳಿ ಯೂನಿವರ್ಸಿಟಿ ಲೆವೆಲ್ಲು ಗಜೇಂದ್ರಗಡದೊಳಗಡೆ ಇದ್ದಿಲ್ಲ. ಸೊ ನೀವು ಒಂದು ಆಯೋಜನೆ ಮಾಡಿದ್ದೀರಿ, ನಮಗೆ ಪುನಃ ಮತ್ತು ಹಳೆ ಕಾಲದ ನೆನಪು ನಮಗೆ ಮರುಕಳಿಸ್ತಾ ಇದೆ ಅಂತ ತುಂಬ ಜನ ನಿನ್ನೆ ಬಂದು ನಮಗೆ ತಮ್ಮ ಒಪಿನಿಯನ್ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಒಂದು ACN ನ್ಯೂಸ್ ಚಾನಲ್ ಮುಖಾಂತರ ನಾನು ಎಲ್ಲರಿಗೂ ಕಳಕಳಿ ಮಾಡ್ತಾ ಇದ್ದೇವೆ. ಇನ್ನೂ ಸಾಯಂಕಾಲವರೆಗೂ ಕೂಡ ಟೈಮ್ ಇದೆ. ಹಾಗಾಗಿ ತಾವು ಕೂಡ ಬಂದು ವೀಕ್ಷಣೆ ಮಾಡಿ ಇಲ್ಲಿರ್ತಕ್ಕಂಥ ನಮ್ಮ ಕಾಲೇಜ್ ಬಿಲ್ಡಿಂಗ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಟೀಚಿಂಗ್ ಇರ್ಬೋದು, ಗ್ರೌಂಡ್ ಇರ್ಬೋದು, ಎಲ್ಲವನ್ನೂ ಕೂಡ ನೋಡಿಕೊಂಡು ಈ ಒಂದು ಆಟವನ್ನು ನೋಡಿಕೊಂಡು, ಮತ್ತು ವಿಶೇಷವಾಗಿ ನಾವೇನು ಹೇಳಬೇಕು ಅಂತಂದರೆ ಊಟದಲ್ಲಿ ಸೊ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದಿರ್ತಾರೆ. ನಮ್ಮೂರಿನ ರುಚಿ, ಉತ್ತರ ಕರ್ನಾಟಕದ ರುಚಿ ನೋಡಬೇಕು ಅಂತ ತಿಳ್ಕೊಂಡು ಸೊ ಊಟದಲ್ಲಿ ಕೂಡ ವಿಶೇಷವಾದಂಥ ಮೊದಲನೇ ದಿನ ಟಿಫಿನ್ ಬೇರೆ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನದ ವ್ಯವಸ್ಥೆ ಬೇರೆ ಇರುತ್ತೆ, ರಾತ್ರಿ ಕೂಡ ವ್ಯವಸ್ಥೆ ಇರುತ್ತೆ. ಮತ್ತು ನೀವು ನೋಡ್ತಾ ಇರ್ಬೋದು ಆ ಹಿಂದಿರ್ತಕ್ಕಂಥ ಎಲ್ಲ ಬಿಲ್ಡಿಂಗನ್ನು ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿಗೋಸ್ಕರ ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಇತಿಹಾಸದಲ್ಲೇ ಇತಿಹಾಸವನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಈ ಥರನಾದಂಥ ವ್ಯವಸ್ಥೆ ಎಲ್ಲೂ ಕಾಲೇಜಲ್ಲಿ ಇಲ್ಲ ಅಂಥೇಳಿ ವಿದ್ಯಾರ್ಥಿಗಳು, ಬೇರೆ ಬಂದಿರತಕ್ಕಂಥ ಟೀಮ್ ಮ್ಯಾನೇಜರ್ ಕೂಡ ತಮಗೆ ಹೇಳಿದ್ದಾರೆ. ಹಾಗಾಗಿ ಇದೊಂದು ನಮ್ಗೆ ಸದಾವಕಾಶ. ಈ ಸದಾವಕಾಶ ಕೊಟ್ಟಿರ್ತಕ್ಕಂಥ ಯೂನಿವರ್ಸಿಟಿಗೆ ಹಾಗೂ ಅದನ್ನು ತೊಗೊಂಬಂದಿರತಕ್ಕಂಥ ಕಾಲೇಜ್ ಸಿಬ್ಬಂದಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಪಡೆಯಲು ಪ್ರಯತ್ನ ಆದರೆ ಗುಡ್ ಜಂಪ್ ಸರ್ವಿಸ್ ಗ್ಲೋಬಲ್ ಕಾಲೇಜ್ ಹುಬ್ಳಿ. Methods jersey number 5 point goes to global college. ಇದರಿಂದ ಉತ್ತಮ ಜಂಪ್ ಸರ್ವಿಸ್.
Six. Back out attacking. 3. Point goes to Global College. ಏನು ಕಳೆದ 2 ದಿನಗಳಿಂದ ವಾಲಿಬಾಲ್ ಪಂದ್ಯಾವಳಿಗಳು ನಡೀತಾ ಇದ್ವು. ಅದನ್ನು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಒಂದು ನಿರ್ವಹಣೆ ಮಾಡಿದ್ರು, ಆ ಒಂದು ಕಾಲೇಜಿನಲ್ಲಿ ಇರತಕ್ಕಂಥ ಉಪನ್ಯಾಸಕರುಗಳು ಕೂಡ ಅವರು ಕೂಡ ಈ ಒಂದು ಯಶಸ್ಸಿಗೆ ಕಾರಣರಾಗಿದ್ದರು. ಅವರು ಅದರಲ್ಲಿ ನಮ್ಮ ಸಾಹಿತ್ಯ ಮುಖ್ಯ ಉಪನ್ಯಾಸಕರಾಗಿರ್ತಕ್ಕಂಥ FS ಕರದುರ್ಗಲ್ ಸರ್ ಅವ್ರ ಜೊತೆಗಿದ್ದಾರೆ. ಅವರು ಈ ಒಂದು ಕಾಲೇಜಿನ ಉಪನ್ಯಾಸಕರಾಗಿರೋದ್ರಿಂದ ಅವರು ಯಾವ ರೀತಿಯಾಗಿ ಒಂದು ಪಂದ್ಯಾವಳಿಯನ್ನು ನಡೆಸಿಕೊಟ್ರು, ಏನೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ರು, ಪೂರ್ವ ತಯಾರಿ ಏನಾಗಿತ್ತು ಅಂತ, ಸಿದ್ಧತೆಗಳು ಏನಾಗಿದ್ವು ಅಂತ ಸರ್ ಮುಖಾಂತರ ಕೇಳೋಣ. ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ಈಗ ಯಾವ ರೀತಿಯಾಗಿ ನೀವು ಪಂದ್ಯಗಳನ್ನು ಆಯೋಜನೆ ಮಾಡಿ ಸರ್, ಇದನ್ನು ಯಾವಾಗಿಂದ ಪ್ಲ್ಯಾನ್ ಮಾಡಿದ್ರಿ ಸರ್? ಮೊದಲೇದಾಗಿ ನಮ್ಮ ಗಜೇಂದ್ರಗಡದ ಮತ್ತು ಗಜೇಂದ್ರಗಡದ ಸುತ್ತಮುತ್ತಕ್ಕಂಥ ಸುದ್ದಿಯನ್ನು ಅತ್ಯಂತ ವೇಗವಾಗಿ ಜನರಿಗೆ ತಲುಪತಕ್ಕಂಥ ಏಷ್ಯಾ ನ್ಯೂಸ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ಮಹಾವಿದ್ಯಾಲಯ ಇವತ್ತು ಪಠ್ಯದ ಜೊತೆಗೆ ಪಠ್ಯೇತರವಾಗಿ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಒಂದು ಯಾವುದಾದ್ರೂ ಕೂಡ ವಿಶ್ವವಿದ್ಯಾಲಯ ಮಟ್ಟದ ಒಂದು ಕ್ರೀಡೆಯಲ್ಲಿ ಆಡಿಸ್ಬೇಕಂತಕ್ಕಂಥ ಪ್ರಯತ್ನವನ್ನು ನಮ್ಮ ಪ್ರಾಚಾರ್ಯರಾಗಲಿ ನಮ್ಮ ಹಿರಿಯ ಉಪನ್ಯಾಸಕರ್ತಕ್ಕಂಥ ಜಟ್ಟಣ್ಣ ಸರ್ ಅವರು ಎಲ್ಲರ ಆಸೆ ಇತ್ತು. ಅದರ ಪ್ರಕಾರವಾಗಿ ನಮ್ಮ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ಜಟ್ಟಣ್ಣ ಸರ್ ಅವರು ಮಹಾವಿದ್ಯಾಲಯದ ಜೊತೆಗೆ ಒಳ್ಳೆಯ ಸಂಪರ್ಕ ಇರುವುದರಿಂದ ಇವತ್ತು ನಮ್ಮ 2 ದಿನದ ಈ ವಾಲಿಬಾಲನ್ನು ನಾವು ತಂದ ಮೇಲೆ ನಾವು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡ್ವಿ ಅಂದ್ರೆ ಪ್ರಾಚಾರ್ಯರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಿಬ್ಬಂದಿಗಳನ್ನು ಕರೆದು ಮೀಟಿಂಗ್ ಮಾಡಿ, ಅದರ ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಶಾಲಾ ಅಭಿವೃದ್ಧಿ ಸಮಿತಿ ಎಲ್ಲ ಸದಸ್ಯರನ್ನು ಕರೆದು ಅವರ ಸಲಹೆ ಸೂಚನೆ ಮೇರೆಗೆ ನಾವು ಏನು ಮಾಡಿದ್ವಪ್ಪ ಅಂದ್ರೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ವಿ. ನಮ್ಮದು ಒಂದು ಗುರಿ ಇತ್ತು, ಈ ಒಂದು ವಾಲಿಬಾಲ್ ಇವತ್ತು ಆಟ ಕರ್ನಾಟಕ ವಿಶ್ವವಿದ್ಯಾಲಯದ ಮಾದರಿಯಾಗಿ ಆಟವನ್ನು ಆಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಇರ್ಬೋದು, ಪ್ರಾಚಾರ್ಯ ಇರ್ಬೋದು, ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು, ಅದೇ ರೀತಿಯಾಗಿ ಕ್ರೀಡಾ ಸ್ವಚ್ಛತೆ ಇರ್ಬೋದು, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡೋದ್ರ ಮೂಲಕ ನಾವು ಇವತ್ತು ಏನು ಮಾಡಬೇಕಪ್ಪ ಅಂದ್ರೆ ನಿನ್ನೆ ಮತ್ತು ಇವತ್ತು ಅತ್ಯಂತ ಶಾಂತಿಯುತವಾಗಿ ಒಂದು ವ್ಯವಸ್ಥಿತವಾಗಿ ಇವತ್ತು ಕ್ರೀಡಾಕೂಟ ನಡೆದಿದೆ. ಅದರಲ್ಲಿ ವಿಶೇಷವಾಗಿ ನಮಗೆ ಇವತ್ತು ನಿನ್ನೆ ಮತ್ತು ಇವತ್ತು ಏನು ಅನಿಸ್ತಪ್ಪ ಅಂದ್ರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಏನಾಗಿತ್ತಪ್ಪ ಅಂದ್ರೆ ನಾವಿವತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇದ್ದೇವೆ ಅನ್ನೋ ಮಟ್ಟದಲ್ಲಿ ಅದಕ್ಕೆ ಯಾವುದೂ ಚ್ಯುತಿ ಬರದ ರೀತಿಯಲ್ಲಿ ಇವತ್ತು ಆಟಗಳು ನಡೆದವ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ಮತ್ತೊಂದು ಏನಪ್ಪ ಅಂದ್ರೆ ಪ್ರತಿ ವರ್ಷ ಕೂಡ ಆಡಿಸ್ಬೇಕು. ನಮ್ಮ ಮಹಾವಿದ್ಯಾಲಯ ಇವತ್ತು ಉನ್ನತ ಮಟ್ಟದಲ್ಲಿ ಹೋಗಬೇಕು. ಇವತ್ತು ಪಠ್ಯನೂ ಕೂಡ ನಮ್ಮಲ್ಲಿ ಎಲ್ಲ ಉಪನ್ಯಾಸಕರು, ನುರಿತ ಉಪನ್ಯಾಸಕರು ಭಾಳ ಪರಿಣಾಮಕಾರಿಯಾಗಿ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥವ್ರದ್ರ. ಅದ್ರ ಜೊತೆಗೆ ಪಠ್ಯೇತರವಾಗಿ ಕೂಡ ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ಕಡಿಮೆ ಇಲ್ಲ ಅನ್ನುವಂತಕ್ಕಂಥದ್ದನ್ನು ವಿಶ್ವವಿದ್ಯಾಲಯ ಮಟ್ಟ ತೋರ್ಪಡಿಸ್ಬೇಕಂತಕ್ಕಂಥ ಉದ್ದೇಶದಿಂದ ನಮ್ಮ ಘನವ್ಯಕ್ತ ಪ್ರಾಚಾರ್ಯರು ಮತ್ತು ಹಿರಿಯ ಉಪನ್ಯಾಸಕರ್ತಕ್ಕಂಥ ಜಟ್ಟಣ್ಣ ಸವರು ಮತ್ತು ಎಲ್ಲ ಇವತ್ತು ಕ್ಲರ್ಕ್ ಪ್ಯೂನ್ ಹಿಡ್ಕೊಂಡು ಕೂಡ ನಮ್ಮ ಪ್ಯೂನ್ ಕೂಡ ಅಷ್ಟೇ ಕೆಲಸ ಮಾಡ್ಯಾರ. ಅದಕ್ಕೆ ಇವತ್ತು ಪ್ಯೂನ್ ಇರಲಿ, ಕ್ಲರ್ಕ್ ಇರಲಿ, ಸಿಬ್ಬಂದಿ ಇರಲಿ, ಸಿಬ್ಬಂದಿ ಎತ್ತಿರವರೆಗೆ ಇವತ್ತು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿದ್ದಕ್ಕೆ ಇವತ್ತು ನಾವು ಯಶಸ್ವಿ ಆಗಿದ್ದೀವಿ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೀನಿ. ಇವತ್ತು ನನ್ನ ಜೊತೆಗೆ ಮಾತಾಡೋಕ್ಕೆ ಮತ್ತೊಬ್ಬ ಉಪನ್ಯಾಸಕರು ಮತ್ತು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ YN ಜಟನೋರ್ ಸರ್ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಮೊದಲನೇದಾಗಿ ನೀವು ಒಂದು 2 ದಿನಗಳ ಕಾಲ ಯಶಸ್ವಿಯಾಗಿ ಪಂದ್ಯಾವಳಿ ನಡೆಸಿದ್ರಿ. ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್. ಹೆಂಗೆ ಈ ಗಜಗಿಡಕ್ಕೆ ತರಬೇಕು ಅಂತ ಹೆಂಗೆ ಅನಿಸ್ತು ಸರ್? ಈ ಕಾಲೇಜ್ ನೋಡಿದಾಗ ಇಲ್ಲಿ ಇರ್ತಕ್ಕಂತಹ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂತಹ ಒಂದು ಭಾವನೆ ಇರ್ತಕ್ಕಂಥ ನಮ್ಮ ಒಂದು ಸಿಬ್ಬಂದಿ ವರ್ಗ ನನಗೆ ಹೀಗಾಗಿ ನಾನು ಆ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ತರಬೇಕಂತಕ್ಕಂತಹ ಒಂದು ನಿರ್ಧಾರವನ್ನು ಮಾಡಿದೆ. ಹಲವಾರು ಬಾರಿ ನಾವು ಯೂನಿವರ್ಸಿಟಿಗೆ ಫೋನ್ ಮೂಲಕ ಅಲ್ಲಿ ಭೇಟಿಯಾಗೋದ್ರ ಮೂಲಕ ಎಲ್ಲ ನಮ್ಮಲ್ಲಿ ಇರ್ತಕ್ಕಂತಹ ನಿರ್ದೇಶಕರನ್ನು ನಾವು ಕೇಳಿಕೊಂಡಾಗ, ನೀವು ಒಳ್ಳೆಯ ಒಂದು ಸಂಘಟನೆ ಅಂತಕ್ಕಂಥ ಒಂದು ಇದೆ ನಮಗೆ, ಆದರೆ ನೀವು ಒಳ್ಳೆಯ ರೀತಿಯಿಂದ ಮಾಡಿಕೊಡ್ಬೇಕು, ಒಳ್ಳೆಯ ರೀತಿ ನಡೆಸಿಕೊಡ್ಬೇಕು, ಒಳ್ಳೆಯ ನಿರ್ಣಾಯಕರನ್ನು ನೀವು ಚೂಸ್ ಮಾಡಬೇಕು ಅಂತಕ್ಕಂಥ ಒಂದು ಸಾಕಷ್ಟು ಅಂಶಗಳನ್ನ ಅವರು ನಮಗೆ ಹೇಳಿದರು. ಹೀಗಾಗಿ ಈ ಒಂದು ಪಂದ್ಯ ಯಶಸ್ವಿಯಾಗಲು ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟಿನ ಒಂದು ಸಿಬ್ಬಂದಿ ನಮಗೆ ಕಾರಣ ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಈ ಒಂದು ಸರ್, ಈ ಮೊದಲು ಈ ಒಂದು ಪಂದ್ಯಗಳನ್ನ ಇಲ್ಲೇ ಆಡಿಸ್ಬೇಕು ಅಥವಾ ಬೇರೆ ಕಡೆ ಆಡಿಸ್ಬೇಕು ಅಂತ ಏನಾದರೂ ಇತ್ತು? ಅದೇ ಗಜನಾಡಕ್ಕೆ ಹೆಂಗೆ ಬಂತು ಸರ್? ಗಜನಾಡು ಬರಬೇಕಾದ್ರೆ
ನಾವು ಹುಲಕೋಟಿ ಕಾಲೇಜಿಂದ JPC ಹುಲಕೋಟಿಯಿಂದ ನಾವು ಇಲ್ಲಿ ತಂದಿದ್ದು. ಹುಲಕೋಟಿಯಿಂದ ತರಬೇಕಾದ್ರೆ ನಾವು ಮೊದಲೇ ಪ್ಲ್ಯಾನ್ ಮಾಡಿಕೊಟ್ಟಿದ್ವಿ. ಒಂದು ಇವೆಂಟನ್ನು ನಾವು ಇಲ್ಲಿ ತರಬೇಕು, ಅಲ್ಲಿ ಒಂದು 2-3 ಇವೆಂಟ್ ಕೊಟ್ಟಿದ್ರು. ಒಂದು ಇವೆಂಟನ್ನು ನಾವು ಇಲ್ಲಿ ತರಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸು ನಮ್ಮಲ್ಲಿತ್ತು. ಅದೇ ಪ್ರಕಾರ ನಾವು ಅದನ್ನು ಪ್ಲ್ಯಾನ್ ಮಾಡ್ತಾ ಬಂದಿದ್ವಿ. ಪ್ಲ್ಯಾನ್ ಮಾಡಿದಾಗ ಅವರು ಅಲ್ಲಿರ್ತಕ್ಕಂಥ ದೈಹಿಕ ನಿರ್ದೇಶಕರು, ಅಲ್ಲಿರ್ತಕ್ಕಂಥ ಪ್ರಾಚಾರ್ಯರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಎಲ್ಲ ಗಜೇಂದ್ರಗಡ ಕೊಡೋಣ ಅನ್ನತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದರು. ಹೀಗಾಗಿ ಆ ಒಂದು ವಾಲಿಬಾಲ್ ಪಂದ್ಯಾವಳಿ ನಮ್ಮಲ್ಲಿ ಬರಲಿಕ್ಕೆ ಕಾರಣ ಆಯಿತು. ಅಂದರೆ ಇದೇ ಇವೆಂಟ್ ಬೇಕಂತ ಪ್ರಿಪೇರ್ಡ್ ಇತ್ತು ಅಥವಾ ಯಾವುದಾದ್ರೂ ಇಲ್ಲ ಸರ್, ಯಾವುದಾದ್ರೂ ಇತ್ತು. ಇದೇ ವಾಲಿಬಾಲ್ ಅಂತ ಇರಲಿಲ್ಲ, ಯಾವುದಾದ್ರೂ ನಮಗೆ ಒಂದು ಇವೆಂಟ್ ಬರಬೇಕು ಅಂತಕ್ಕಂಥ ಒಂದು ಇದಿತ್ತು. ಆ್ಯಕ್ಚುಲಿ ಕಬಡ್ಡಿ ತರಬೇಕಿತ್ತು ನಮಗೆ. ಆ ಕಬಡ್ಡಿ ನಮಗೆ ಅಲ್ಲೇ ಬೇರೆ ಕಡೆ ಹೋಗ್ಬಿಡ್ತಿ. ಆಮೇಲೆ ಖೋ ಇತ್ತು. ಖೋ ಅಲ್ಲಿ ಹುಲಕೋಟಿ ಕಾಲೇಜಲ್ಲಿ ಮಾಡಿದ್ರು. ಹೀಗಾಗಿ ನಮ್ಗೆ ವಾಲಿಬಾಲ್ ಸಿಗ್ತಿದೆ ಅಂತಕ್ಕಂಥ ಒಂದು ಆಶೆ ಮಾಡಬೇಕು. ಸರ್, ಎಷ್ಟು ದಿನಗಳಿಂದ ತಯಾರಿಗಳನ್ನು ನಡೆಸ್ಕೊಂಡಿದ್ದೀವಿ ಸರ್? ಕನಿಷ್ಠ ಒಂದು 20-25 ದಿನಗಳಿಂದ ನಾವು ತಯಾರಿ ಮಾಡಾಕ್ತೇವೆ ಸರ್. ಎಲ್ಲ ಈ ಒಂದು ಗ್ರೌಂಡ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳಿರ್ಬೋದು, ಅಥವಾ ಒಂದು ಊಟದ ವ್ಯವಸ್ಥೆ, ಇಲ್ಲಿ ಈ ಹಿರಿಯರಿಗೆ ನಮ್ಮ ಒಂದು ಅಭಿವೃದ್ಧಿ ಸಮಿತಿ ಅಥವಾ ಎಲ್ಲ ಒಂದು ಅಧ್ಯಕ್ಷರಿಗೆ ಮತ್ತು ಒಂದು ಸದಸ್ಯರಿಗೆ ಎಲ್ಲರಿಗೆ ನಾವು ಹೇಳ್ತಾ ಬಂದಿದ್ದೀವಿ. ಕೊನೆಯ ಬಾರಿಗೆ ನಮಗೆ ಇದು ಅಲ್ಲಿ ಇರ್ತಕ್ಕಂಥ ಎಲ್ಲ ಸಮಿತಿಯವರು ಅಥವಾ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯವರು, ಈ ಒಂದು ನಾಡಿನ ಗುರು ಹಿರಿಯರು ನಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಈ ಕಾಲೇಜ್ ಅಭಿವೃದ್ಧಿ ಸಮಿತಿಗೂ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಹೇಳಲು ನಾನು ಬಯಸುತ್ತೇನೆ. ಥ್ಯಾಂಕ್ ಯು ಸರ್. ಸರ್, ಮತ್ತೆ ನನ್ನ ಜೊತೆಗೆ ಇವತ್ತು ಮತ್ತೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ದೇವಣ್ಣ ಸರ್ ಇದ್ದಾರೆ. ಅವರು ಏನೆಲ್ಲ ತಮ್ಮ ಅನುಭವಗಳನ್ನು, ಈ ಒಂದು ವಾಲಿಬಾಲ್ ಪಂದ್ಯಾವಳಿ ಯಶಸ್ಸಿನ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಅವರು ಕೂಡ ಮಾತಾಡ್ತಾರೆ. ಸರ್, ನಮಸ್ಕಾರ. ಸರ್, ಯಾವ ರೀತಿಯಾಗಿ ತಮ್ಮ ಅನುಭವ? ಮೊಟ್ಟ ಮೊದಲಿಗೆ ನಮ್ಮ ಈ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಕಾಲ ಇರ್ತಕ್ಕಂಥ ಈ ಪಂದ್ಯಾವಳಿಯಲ್ಲಿ ಪಂದ್ಯಾವಳಿಗೆ ಮುಖ್ಯ ಕಾರ್ಯಕರ್ತರಾಗಿದ್ದಂಥ ನಮ್ಮ ಕಾಲೇಜಿನ CDC ಎಲ್ಲ ಸದಸ್ಯರು ಹಾಗೂ ಮತ್ತು ಈ ಟೂರ್ನಮೆಂಟಿಗೆ ಮುಖ್ಯ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಈ ಸಭೆಯ ಪಂದ್ಯ ನಡೆಯಲಿಕ್ಕೆ ಸಹಾಯಸ್ಥರಾಗಿರ್ತಕ್ಕಂಥ ವಿಶೇಷ ಆಹ್ವಾನಿತರು ಮತ್ತು CDC ಸದಸ್ಯರು, ಬೋಧಕ ಸಿದ್ಧಾಂತರು ಕೂಡ ನಾನು ನಮ್ಮ ಮಹಾವಿದ್ಯಾಲಯದ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೇನೆ. ಈ ಕಳೆದ 2 ದಿನಗಳಲ್ಲಿ ನಮ್ಮ ಬಂದಿರತಕ್ಕಂಥ ಸುಮಾರು 15 ತಂಡಗಳು ಈ ತಂಡದಲ್ಲಿ ಭಾಗವಹಿಸಿದ್ದೇವೆ. ಈ 15 ತಂಡಗಳಿಗೆ ಯಾವುದೇ ಅಚ್ಚುಕಟ್ಟಾಗಲಿ, ಯಾವುದೇ ಅವ್ಯವಸ್ಥೆ ಆಗದಂತೆ ಪ್ರತಿಯೊಂದು ಅವರ ಊಟದಲ್ಲಿ ವಿಷಯದಲ್ಲಿ, ಊಟ ಆಯ್ತು, ವಸತಿ ಆಯ್ತು, ಸಲಕರಣೆಗಳನ್ನು ಪೂರೈಸಿದಲ್ಲಿ ಅವರ ಆರೋಗ್ಯದ ಕಡೆ ಬಂದಿರತಕ್ಕಂಥ ಎಲ್ಲ ಪಂದ್ಯದಲ್ಲಿ ಭಾಗಿಸ್ತಕ್ಕಂಥ ಕ್ರೀಡಾಳುಗಳಿಗೆ ಯಾವುದೇ ತೊಂದರೆ ಆಗಲಿಲ್ಲದೆ ಊಟದ ವ್ಯವಸ್ಥೆ, ಆಮೇಲೆ ಹೇಳ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆ ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೇವೆ. ಮತ್ತು ಇದಕ್ಕೆ ಕಾರ್ಯಕರ್ತರಿಗೆ ನಾವು ಈ ಎಲ್ಲ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಡೆಯಲಿಕ್ಕೆ ನಾವು ಕಾಲೇಜಿನಲ್ಲೇ ಒಂದು ಹಲವಾರು ಸಮಿತಿಗಳನ್ನು ರಚಿಸಿಕೊಂಡು ಪ್ರತಿಯೊಂದು ಸಮಿತಿ, ಸ್ಟೇಜ್ ಕಮಿಟಿ ಇರ್ಬೋದು, ಊಟದ ಕಮಿಟಿ ಇರ್ಬೋದು, ಡೆಕೋರೇಷನ್ ಕಮಿಟಿ ಇರ್ಬೋದು, ವಿದ್ಯಾರ್ಥಿಗಳ ಶಿಸ್ತು ಪಾಲಕ ಕಮಿಟಿ ಇರ್ಬೋದು, ಆಮೇಲೆ ಕಾಲೇಜಿನ ಸಂಪೂರ್ಣ ಸ್ವಚ್ಛತೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಲ್ಲಿ ಪ್ರತಿಯೊಂದು ಸಮಿತಿಗಳನ್ನು ನೇಮಕ ಮಾಡಿ ಈ ಪಂದ್ಯಾವಳಿ ಯಶಸ್ಸಾಗಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ ಅಂತ ಹೇಳ್ತಾ. ಓಕೆ. ಗಜೇಂದ್ರಗಡ ನಗರ ಅಂತಂದರೆ ಕೇವಲ ಭಾವೈಕ್ಯತೆಗೆ ಹೆಸರುವಾಸಿ ಅಲ್ಲ. ಗಜೇಂದ್ರಗಡ ನಗರ ಅಂತಂದರೆ ಕೇವಲ ಸೌಹಾರ್ದತೆಗೆ ಹೆಸರು ಅಲ್ಲ. ಗಜೇಂದ್ರಗಡ ನಗರ ಅಂತಂದರೆ ಕ್ರೀಡಾಪಟುಗಳಿಗೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ವಾಲಿಬಾಲ್ನಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗಜೇಂದ್ರಗಡ ನಗರದ ಕ್ರೀಡಾಪಟುಗಳು ಕೂಡ ಭಾಗಿಯಾಗಿದ್ದರು ಎನ್ನುವಂಥ ಉದಾಹರಣೆಗಳು ಕೂಡ ಇದೆ. ಯಾಕೆ ನಾನು ವಾಲಿಬಾಲ್ ಬಗ್ಗೆ ಈ ವಿಷಯ ತೆಗೆದೆ ಅಂತಂದರೆ, ಗಜೇಂದ್ರಗಡ ನಗರದ BSS ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಇವತ್ತು ಕರ್ನಾಟಕ ವಿಶ್ವವಿದ್ಯಾಲಯದ 2ನೇ ಹಂತದ ಒಂದು ವಲಯ ಮಟ್ಟದ ವಾಲಿಬಾಲ್ ಪಂದ್ಯಗಳನ್ನು 2 ದಿನಗಳ ಕಾಲ ಅಚ್ಚುಕಟ್ಟಾಗಿ ಒಂದು ನಿರ್ವಹಣೆಯನ್ನು ಮಾಡಿದ್ರು. ಆ ಒಂದು ನಿರ್ವಹಣೆಯ ಜವಾಬ್ದಾರಿಯನ್ನು ಈ ಒಂದು ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಮಹೇಂದ್ರ ಸರ್ ಅವರು ಹಮ್ಮಿಕೊಂಡಿದ್ರು. ಅವರು ಇವತ್ತು ನನ್ನ ಜೊತೆಗೆ ಮಾತನಾಡಲಿಕ್ಕೆ ಒಂದು ಸಣ್ಣ ಒಂದು ಸಂದರ್ಶನ ಅವ್ರ ಜೊತೆಗಿದೆ. ಅವ್ರಿಗೆ ಏನು ಹೇಳ್ತಾರೆ ಅಂತ ನಾನು ನೇರವಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಸರ್, ಮೊದಲಿಗೆ congratulations for your efforts, sir. Thank you so much. So firstly I would like to express our heartfelt gratitude and sincere thanks and appreciation to the ASA News channel and also all the other medias also for always guiding us and supporting us in all the activities. So ಸರ್, ಈಗ ಮೊದಲನೇ ಪ್ರಶ್ನೆ ಏನಂತಂದ್ರೆ ಸರ್, ಈಗ ತಾವು ಈ ಒಂದು ಗಜೇಂದ್ರಗಡಕ್ಕೆ ಒಂದು ಯೂನಿವರ್ಸಿಟಿ ಮಟ್ಟದಾಗ ಹೆಸರನ್ನು ತಂದುಕೊಟ್ರಿ. ಅಷ್ಟು ಅಚ್ಚುಕಟ್ಟಾಗಿ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ರಿ ಸರ್. ಒಂದು ಪಂದ್ಯಾವಳಿಯನ್ನು ತರಬೇಕು ಅಂತ ಯಾಕೆ ಅನಿಸ್ತು ಸರ್? ಸರ್, ಫಸ್ಟ್ಲಿ ಈ ಗಜೇಂದ್ರಗಡ ಅನ್ನೋದು ನಂದು ಬೆಂಗಳೂರು ಇರ್ಬೋದು. ಈ ಗಜೇಂದ್ರಗಡ ಅನ್ನೋದು ನಾನು ಇಲ್ಲಿ ಬಂದು ಒಂದು 6-6.5 ವರ್ಷ ಆಯಿತು. ಈಗ ಗಜೇಂದ್ರಗಡ ಇಲ್ಲಿ ವೈಬ್ ಹೇಗಿದೆ ಅಂದರೆ, ಈಗ ಇದು ನಮ್ಮೂರೇ. ಈಗ ಯಾಕಂದರೆ ಈ ನಮ್ಮ ಗಜೇಂದ್ರಗಡದಲ್ಲಿ ಎಲ್ಲ ಥರನೂ ಇದೆ. ವಿ ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟ್.
ಒಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಒಳ್ಳೆ ಆಂಟ್ರಪ್ರಿನರ್ಸ್ ಇದ್ದಾರೆ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ. ಸೊ ಹಾಗಾಗಿ ನಮಗೊಂದು ಥಾಟ್ ಏನು ಬಂತಪ್ಪ ಅಂದರೆ, ನಮ್ಮ ಕಾಲೇಜಲ್ಲಿ ದಿಸ್ ಇಸ್ 38 years ಹಿಸ್ಟಾರಿಕಲ್ ಕಾಲೇಜ್. ದಿಸ್ ಇಸ್ ಈ 38 ವರ್ಷದ ಕಾಲೇಜಲ್ಲಿ ಯಾಕೆ ವೈ ಕಾಂಟ್ ವಿ ಆರ್ಗನೈಸ್ ದಿಸ್ ಟೂರ್ನಮೆಂಟ್ ಅಂತ ಥಾಟ್ ಬಂತು. ದೆನ್ ನಮ್ಮ ಸ್ಪೋರ್ಟ್ಸ್ ಅವರು ಹೇಳಿದಾಗೆ ನಮ್ಮ ಟೀಮು ಅವ್ರಿಗೆ ಅಪ್ರೋಚ್ ಮಾಡಿದ್ಮೇಲೆ ಪರ್ಮಿಷನ್ ಕೊಟ್ಟರು. ಆದರೆ ಅವ್ರು ಪರ್ಮಿಷನ್ ಕೊಟ್ಟಾಗಲೂ ಅಷ್ಟೇ ಅವ್ರಿಗೆ 50-50 ಇತ್ತು, ಕೊಡಬೇಕೋ ಕೊಡಬಾರ್ದು, ಮಾಡ್ತಾರೋ ಮಾಡಲ್ಲ ಅಂತ. ನಿನ್ನೆ ಇನ್ನೊಬ್ರು ಫಂಕ್ಷನ್ ಆಯಿತು, ವೈಯಕ್ತಿಕವಾಗಿ BM ಪಾಟೀಲ್ ಅಂತ ಡೀನ್ ಸರ್ ಬಂದಿದ್ರು KUD-ಯಿಂದ. ಇದೆಲ್ಲ ನೋಡ್ಬಿಟ್ಟು ಪರ್ಸನಲಿ ಹೇಳ್ಬಿಟ್ಟು ಹೋದ್ರು, ನಿಮಗೆ ಇನ್ನು ಮುಂದೆ ಯಾವ ಗೇಮ್ ಬೇಕೋ ಕೊಡ್ತೀರಿ, ಇಷ್ಟು ವೆಲ್ ಆರ್ಗನೈಸ್ಡ್ ನಾವು ನೋಡಿಲ್ಲ. ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸಲೆಂಟ್ ಇದೆ, ಎಲ್ಲ ಫೆಸಿಲಿಟಿ ಇದೆ, ಒಳ್ಳೆ ಗ್ರೌಂಡ್ ಇದೆ. ಸ್ಪೆಷಲಿ ಅವ್ರು ಭಾಳ ಖುಷಿ ಪಟ್ಟದ್ದು ಏನಪ್ಪ ಅಂದರೆ, ನಮ್ಮ ಗ್ರೌಂಡಲ್ಲಿ ಎಲ್ಲ ಹುಡುಗರು ಸುತ್ತಲೂ ನಿಂತು ಆಟಾಡೋದು ನೋಡಿ ಭಾಳ ಖುಷಿ ಪಟ್ಟರು ಅವರು. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸು ನಮ್ಮ ಕಾಲೇಜ್ಗೆ ಮತ್ತು ನಮ್ಮ ಟೀಮ್ಗೆ ಎಲ್ಲರಿಗೂ ಹೇಳ್ಬಿಟ್ಟು ಅವರು, ಇನ್ನು ಮುಂದೆ ಯಾವುದೇ ಗೇಮ್ ಬೇಕಾದ್ರೂ ಕೇಳಿದ್ರೆ ಕೊಡ್ತೀನಿ ಅಂತ. ಹಾಗಾಗಿ ಫಸ್ಟು ವಿ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ರಿಯಲಿ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳು. ಒಂದು ವಿಷಯದಲ್ಲಿ ಐ ಆಮ್ ರಿಯಲಿ ವೆರಿ ಲಕ್ಕಿ, ಯಾಕೆಂದರೆ ವಿ ಹ್ಯಾವ್ ಎ ವಂಡರ್ಫುಲ್ ಟೀಮ್. ಎಲ್ಲ ಏನೋ ಒಂದು ಈ ಕಾಲೇಜಲ್ಲಿ ಏನೇ ಇವೆಂಟ್ ಆಗಲಿ ಒಂಥರ ಮ್ಯಾಜಿಕ್ ಥರ ಚೆನ್ನಾಗಿ ಆಗ್ಬಿಡುತ್ತೆ. ಬಿಕಾಸ್ ಅಂಥ ವಂಡರ್ಫುಲ್ ಟೀಮ್ ಇದೆ. ಎಲ್ಲರೂ ಒಗ್ಗಟ್ಟಿಂದ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು, ನಾನ್ ಟೀಚಿಂಗ್ ಸ್ಟಾಫು, ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ MLA ಸಾಹೇಬರು ಪಾಟೀಲ್ ಸರ್ಗೆ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ CDC ಮೆಂಬರ್ಸ್ಗೆ, ಸ್ಪೆಷಲಿ ಟು ಶಿವರಾಜ್ ಗೋರ್ಪಡೆ ಸರ್ಗೆ, ಭಾಳ ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಎಷ್ಟೊಂದು ಜನ ದಾನಿಗಳು ದಾನ ಮಾಡಿದ್ದಾರೆ. ಸೊ ಅವ್ರಿಗೆಲ್ರಿಗೂ ಒಂದು ನಮ್ಮ ಕಡೆಯಿಂದ, ನಮ್ಮ ಮಹಾವಿದ್ಯಾಲಯದ ಪರವಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ. ನಾನು ಇವಾಗ ಆ ಒಂದು ಬೇರೆ ಬೇರೆ ಕಾಲೇಜಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ದೈಹಿಕ ಶಿಕ್ಷಕರುಗಳನ್ನು ಕೂಡ ಮಾತಾಡ್ತಾ ಬಂದೆ. ಅವರು ಹೇಳ್ತಿರ್ತಕ್ಕಂಥ ಒಂದೇ ಮಾತು, ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಊಟದ್ದಾಗಿರ್ಬೋದು, ಅವ್ರಿಗೆ ಮಲ್ಕೊಳ್ಳೋಕ್ಕೆ ರೆಸಿಡೆನ್ಷಿಯಲ್ ವ್ಯವಸ್ಥೆ ಆಗಿರ್ಬೋದು, ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದು. ಅದರ ಆ ಬಗ್ಗೆ ನಿಮ್ಮ ತಂಡದ ಬಗ್ಗೆ ಸರ್, ನಿನ್ನೆಯಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ಯಾರನ್ನು ನಾವು ಏನೂ ಕೇಳಿಲ್ಲ, ಅವರೇ ವಾಲಂಟಿಯರಲ್ಲಿ ಮೈಕಲ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಈ ಥರ ಬೆಸ್ಟ್ ಕಾಲೇಜ್ ನಾವು ನೋಡಿಲ್ಲ, ಇಷ್ಟು ಬೆಸ್ಟ್ ಆರ್ಗನೈಸಿಂಗ್ ನೋಡಿಲ್ಲ. ನಿನ್ನೆ ಊಟದ್ದು ಏನಂದ್ರು ಅಂದರೆ, ಎಲ್ಲೋ ಒಂದು ಮದುವೆ ಮನೇಲಿ ಊಟ ಮಾಡ್ದಾಗಿದೆ ಸರ್, ಬೇರೆ ಕಾಲೇಜುಗಳಲ್ಲಿ ಇಷ್ಟು ಕೊಡಲ್ಲ ಸರ್ ಎಲ್ಲೋ ಅಂತ ನಾವು ಅಂತ ಇದ್ರು. ಅವರೇ ಅಂದ್ರು, ನಾವೇನು ಹೊಂದಿಲ್ಲ. ಸರ್, ನಮ್ಮ ಇಂಟೆನ್ಷನ್ ಏನಪ್ಪ ಅಂದರೆ, ನಮ್ಮ ಕಾಲೇಜು ಅಷ್ಟು ಸಿಬ್ಬಂದಿಗಳು, ಟೀಚಿಂಗ್ ಸ್ಟಾಫ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್, ಎಲ್ಲರಿಗೂ ನಮ್ದು ಏನಪ್ಪ ಇಂಟೆನ್ಷನು, ಒಂದು 15 ಟೀಮ್ ಬಂದಿದೆ. ಬೇರೆ ಬೇರೆ ಊರಿಂದ ಬಂದಿರ್ತಾರಲ್ಲ ಅವ್ರಿಗೆ, ಇದು ನಮ್ಮ ಗಜೇಂದ್ರಗಡ, ನಮ್ಮೂರು, ನಮ್ಮ ಮನೆ, ಬಂದವ್ರಿಗೆ ಅತಿಥಿ ದೇವೊಬ್ಬ ಚೆನ್ನಾಗಿ ಒಂದು ಹಾಸ್ಪಿಟಾಲಿಟಿ ಚೆನ್ನಾಗಿ ಮಾಡಿ ಪ್ರೊವೈಡ್ ಮಾಡೋಣ ಅಂತ ಈ ಟೈಮಲ್ಲಿ ರಿಯಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಕೋಆರ್ಡಿನೇಟರ್ಸು, ಎಲ್ಲ ಟೀಚರ್ಸು, ಸ್ಪೆಷಲಿ ನಮ್ಮ ವಿದ್ಯಾರ್ಥಿನಿಗಳು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ಅವರು ಒಂದು ವಾಟ್ ಫೆಸಿಲಿಟಿ ಇರ್ಬೋದು, ಊಟದ ಫೆಸಿಲಿಟಿ ಇರ್ಬೋದು, ಎಲ್ಲವನ್ನು ನಿರ್ವಹಿಸಿದ್ದಾರೆ. ಸರ್, ಕಡೆಯದಾಗಿ ಒಂದು ಏನಾದ್ರು ಹೇಳುತ್ತೆ ಈ ಒಂದು ಆರ್ಗನೈಸೇಷನ್ ಪಂದ್ಯಾವಳಿ ಬಗ್ಗೆ? ಸೊ ಫಸ್ಟ್ಲಿ ಭಾಳ ಖುಷಿ ಆಗ್ತಾ ಇದೆ. ಇನ್ನೇನು ಫೈನಲ್ ಮ್ಯಾಚ್ ನಡೀತಾ ಇದೆ, ನೀವು ಬಂದು ನೋಡ್ತೀರಾ ಅನ್ಸುತ್ತೆ. ಸೊ ಒಂದು ಏನಪ್ಪ ಹೇಳಲಿಕ್ಕೆ ಇಷ್ಟಪಡುತ್ತೆ ಅಂದರೆ, ಶಾರ್ಟ್ಲಿ ನಮ್ಮ ಕಾಲೇಜು ಆಲ್ರೆಡಿ ವಿ ಆರ್ ವೆರಿ ಟಾಪರ್ ಇನ್ ಗದಗ ಡಿಸ್ಟಿಕ್ಕು. ನ್ಯಾಕ್ ರೇಟಿಂಗು B++ ಇದೆ, ನಮ್ಮದು ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಕೆಲವೇ ವರ್ಷದಲ್ಲಿ 100% ನಮ್ಮ ಮಹಾವಿದ್ಯಾಲಯ ಕರ್ನಾಟಕದಲ್ಲಿ ನಂಬರ್ 1, ಒನ್ ಆಫ್ ದ ಫೈನೆಸ್ಟ್ ಇನ್ಸ್ಟಿಟ್ಯೂಷನ್ ವಿಚ್ ಈಸ್ ಗಿವಿಂಗ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಸರ್, ನನ್ನೊಂದು ಕಡೆ ಪ್ರಶ್ನೆ, ಈಗ ಮುಂದೆ ಯಾವಾಗಲೂ ಇವೆಂಟ್ಸ್ಗಳು ಖಂಡಿತವಾಗಿ ಎಸ್, ವಿ ವಿಲ್ ಆರ್ಗನೈಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ದಿಸ್ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ACN ನ್ಯೂಸ್ ಫಾರ್ ಯರ್ ಯಾವಾಗ ಕರೋದು ಬಂದು ನಮಗೆ ಭಾಳ ಸಪೋರ್ಟಿವ್ ಇದ್ದೀರಾ. ACN ನ್ಯೂಸ್ಗೂ ಥ್ಯಾಂಕ್ಸ್ ಹೇಳ್ತೀರಿ, ಹಾಗೂ ಆಲ್ ದ ಅದರ್ ಮೀಡಿಯಾ ಪೀಪಲ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲಮ್ ಬೋರ್ಡ್ ಮನೆಗಳ ನಿರ್ಮಾಣದಲ್ಲಿ ಫಲಾನುಭವಿಗಳಿಗೆ ಮೋಸ. ವಾಲಿಬಾಲ್ ಪಂದ್ಯಾವಳಿಯು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ಸು ಕಂಡಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN ನ್ಯೂಸ್. ವಂದನೆಗಳು.